ನಗ್ರಿ. ನಿಮ್ ಗುಂಪಿನಲ್ಲಿ ಒಂದು ಹಳೆ ಮುತ್ತಿಗೆ ಇದೆ, ಅವಳಿಗೆ ಹೇಳ್ರಿ ನಗೋವಾಗ ಅಲ್ಲಿ ಸೆಟ್ ಸ್ವಲ್ಪ ಜೋಪಾನ ಅಂತ. ಯಾರಿಗ್ರು ಹೇಳ್ತಾ ಇದ್ದೀರಿ ಹಳೆ ಮುದ್ಕಿ ಅಂತ? ನಾನು ಸಿಮ್ ಕಾರ್ಡ್ ಕಳ್ಳ ಅಂದ್ರೆ ನೀವ್ಯಾಕ್ರಿ ಮೊಬೈಲ್ ಮುಟ್ಕೋತೀರಿ? ಅಂದ್ರೆ ಹಳೆ ಮುತ್ಕಿ ನೀವೇ ಅಂತ ಒಪ್ಕೊಂಡಂಗಾಯ್ತಲ್ಲ. ಬೇಡ, ನನ್ ಕೆಣಕಿದ್ರೆ ಪರಿಣಾಮ ನೆಟ್ಕಾಗೋದಿಲ್ಲ. ಊರು ಹೋಗು ಅನ್ನತ್ತೆ, ಕಾಡ್ ಬಾ ಅನ್ನತ್ತೆ. ಈ ವಯಸ್ಸಿನಲ್ಲಿ ಏನಮ್ಮ ಮಾಡ್ಕೊಳಕ್ಕಾಗತ್ತೆ ನಿಂಗೆ? ಏನ್ ಮಾಡ್ತೀನ? ಗೊತ್ತಿನ ಪಟ್ಟಿ ಹಿಡಿದು ಕರೆಂಟ್ ಕಂಬಕ್ಕೆ ನೇತಾಕ್ಬಿಡ್ತೀನಿ. ಓಹೋ, ನಾನೇನು ಕಡುಬು ಕಚ್ಕೊಂಡಿರ್ತೀನ? ಅಕ್ಕನ ಕೈ ಕೊಟ್ಟು ಬಟ್ಟೆ ಒಗ್ದಂಗೆ ಹೋಗಿಸ್ಬಿಡ್ತೀನಿ. ಅದೇ ಅನ್ಸನ್ ಕತ್ತೆ ಕೈಲಿ ಈಗ ಮುಗ್ಗ ಒದಿಸ್ಬಿಡ್ತೀನಿ. ಅಯ್ಯ, ಪೆದ್ದು ಕತ್ತೆ ಒದಿಯೋದು ಕೈನಲ್ಲ ಕಾಲ್ನಲ್ಲಿ. 12 ಕತ್ತೆ ವಯಸ್ಸಾಗಿದೆ, ಅಷ್ಟು ಗೊತ್ತಾಗಲ್ವ ನಿಂಗೆ? ಅನ್ನು ದೀಪ ಆರೋಕ್ ಮುಂಚೆ ಜೋರಾಗಿ ಉರಿಯತ್ತಂತೆ. ಅದೇ ದೀಪನ ಫ್ರೂಟ್ ಸಾಲಡ್ ಅನ್ಕೊಂಡು ದೀಪದ ಹುಳ ಮೈ ಸುಟ್ಕೊಳತ್ತಂತೆ. ಹುಳ ಪಳ ಅಂದ್ರೆ ಚೆನ್ನಾಗಿರಲ್ಲ ನೋಡು. ಆಯ್ತು, ಕ್ರಿಮಿ ಕೀಟ ಜಂತು ಜಾನುವಾರು ಓಕೆನಾ? ಎಷ್ಟು ಮಾತಾಡ್ತೀಯ ಮುತ್ತ? ನಿನ್ನ ಕಾಟ ಸರಿಲಾರ್ದೇನೆ ನಿನ್ನ ಹೆಂಡತಿ ಸತ್ತೋಗಿರ್ಬೇಕು. ನನ್ನ ಹೆಂಡತಿ ವಿಷಯಕ್ಕೆ ಬಂದ್ರೆ ಕೆಟ್ಟ ಕೋಪ ಬರುತ್ತೆ. ನಿನ್ ಭದ್ರಕಾಳಿ ವೇಷ ನೋಡಿದ್ದಕ್ಕೆ ನಿನ್ ಗಂಡ ಫೋಟೋ ಸೇರ್ಕೊಂಡಿರೋದ. ನನ್ ಗಂಡು ಸುದ್ದಿಯ ನನ್ನ ಹೆಂಡತಿ ಸುದ್ದಿಗೆ ಬರ್ತೀಯಾ? ಅಮ್ಮ, ಏನಮ್ಮ ಇವ್ರತ್ತ ಜಗಳ? ಬನ್ನಿಮ್ಮ ಹೋಗೋಣ. ಮತ್ತೆ ಮುತ್ಕ ರೇಗ್ಸೋದ್ ನೋಡು, ಕೋಪ ಬರೋದಿಲ್ವಾ ನನ್ಗೆ? ರೇಗ್ಸೋದಲ್ಲ, ಬರ್ತಿರೋ ಕೋಪಕ್ಕೆ ನೆಕ್ಸ್ಟ್ ಟೈಮ್ ನೋಡ್ಕೋತೀನಿ. ಹೋಗಮ್ಮ. ನಂಬಿ ಕೆಟ್ಟವರಿಲ್ಲವೋ ಅನ್ನೋ ದಾಸರ ಪದನ ನಿಜ ಮಾಡಿಬಿಟ್ಟೆ ನನ್ನಪ್ಪ. ನಾನು ನಿನ್ನನ್ನು ನಂಬದೆ ಹೋದ್ರು ನೀ ನನ್ನ ಕೈ ಬಿಡಲಿಲ್ಲ. ನನ್ನ ತಪ್ಪಾಯ್ತು, ಕ್ಷಮಿಸ್ಬಿಡೋ. ಶಾಲಿನಿ, ತಗೋಮ್ಮ. ಅಮ್ಮ, ಆ 40,000 ಫಸ್ಟ್ ಸಾಲ ತೀರ್ಸು. ಹೌದಪ್ಪ, ಹಗಲಿಲ್ಲ ರಾತ್ರಿ ಇಲ್ಲ, ಯಾವಾಗ ಬೇಕಂದ್ರೆ ಅವಾಗ ಬಂದು ಗಲಾಟೆ ಮಾಡ್ತಾ ಇರ್ತಾರೆ. ಆಮೇಲೆ ಕಾಂತಮ್ಮಂದು 18,000, ಸೀನಪ್ಪಂದು 20. ಮನೆ ಓನರ್ಗೂ 10,000 ಕೊಟ್ಬಿಡು. ಅಯ್ಯೋ, ಚಿಲ್ಲರೆ ಪಲ್ರೆ ಸಾಲ ಬಿಟ್ರೆ ನಮ್ಮ ಕಷ್ಟ ಎಲ್ಲ ಮುಗ್ದೇ ಹೋಯ್ತಲ್ಲೇ. ಮತ್ತೆ ನಾನು ಹೇಳಿಲ್ವಾ ನಮ್ಮ ಲೈಫ್ ಚೇಂಜ್ ಮಾಡೋನು ಬಂದೇ ಬರ್ತಾನೆ ಅಂತ. ಇನ್ನೆಷ್ಟು ಉಳಿಯುತ್ತೆ? 40, 20, 18, 10, ಇನ್ನು 12,000 ಇದೆ. ಇನ್ನೂ 12,000 ಉಳಿಯುತ್ತಾ? ಶಾಲಿನಿ, ಹಾಗಾದ್ರೆ ನಮ್ಮ ರಂಗನಾಥ ಸ್ವಾಮಿ ವಿಗ್ರಹ ಬಿಡಿಸ್ಕೊಂಡು ಬಾರೆ. ಇಲ್ಲಿ ಬರೋ ಮುಂಚೆ ನಾನು ಅಲ್ಲೇ ಹೋಗ್ಬಿಟ್ಟು ಬಂದೆ ಅಮ್ಮ. ಆದರೆ ನಾನು ಮಾರಿದ ದಿನಾನೇ ಯಾರೋ ಬಂದು ತೊಗೊಂಡು ಹೋದ್ರಂತೆ. ಅವ್ರಿಗೂ ಯಾರು ಏನು ಅಂತ ಗೊತ್ತಿಲ್ಲ. ಹೋಗ್ಲಿ ಬಿಡು, ಅವನಿಗೆ ನಮ್ಮ ಮನೆಗೆ ಬರೋಕೆ ಇಷ್ಟ ಇಲ್ಲ ಅನ್ಸುತ್ತೆ. ಶಾಲಿನಿ, ಉಳಿದಿರೋ ದುಡ್ಡು ಖರ್ಚಾಗೋಕೆ ಮುಂಚೆ ನೀನು ಒಂದು ರೇಷ್ಮೆ ಸೀರೆ ತಗೊಳ್ಳೇಬೇಕು. ನಾಳೆನೇ ಒಂದು ಗಂಡು ಕರ್ಕೊಂಡು ಬರ್ತೀನಿ ಅಂತ ಬ್ರೋಕರನ್ನ ಹೇಳಿದ್ದಾನೆ. ನಾಳೆ ಅವ್ರ ಮುಂದೆ ನೀನು ರೇಷ್ಮೆ ಸೀರೆ ಉಟ್ಕೊಂಡು ಹೋಗಲೇಬೇಕು. ಹ್ಞೂ ಕಣೆ ಅಕ್ಕ, ಅಮ್ಮ ಯಾವ ಕಾಲದಿಂದ ಕೇಳ್ತಾ ಇದ್ದಾಳೆ, ಅದೊಂದಾಸೆನಾದರೂ ಪೂರೈಸ್ಬಿಡೆ.